ಅನುದಿನ ಆಹಾರ ಮಾರ್ಚ್ 7 ಶನಿವಾರ. ಆ ಪರಿಪೂರ್ಣವಾದ ಪ್ರೀತಿ. ಯೋಹಾನ 13:1. ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಯೇಸು ಕ್ರಿಸ್ತನ ಪ್ರೀತಿಯು ಅನುಪಮವುಳ್ಳದ್ದು. ಆತನು ನಮ್ಮನ್ನು ಕೊನೆಯವರೆಗೂ ಪ್ರೀತಿಸಿದನು. ಕೆಲ ಕ್ಷಣ ಕೊನೆಯ ತನಕ ಎಂಬ ಪದವನ್ನು ಆಲೋಚಿಸಿರಿ. ಇದರ ಅರ್ಥ ಕಡೆಯವರೆಗೂ ಇರುವುದು, ನಿರಂತರವಾದದ್ದು, ಶಾಶ್ವತವಾದದ್ದು ಮತ್ತು ಎಲ್ಲ ಕಾಲದಲ್ಲಿಯೂ ಇರುವಂಥದ್ದು ಆಗಿದೆ. ಕಡೆಯವರೆಗೂ ಎಂಬ ಪದವು ಆತನ ಆಳವಾದ ಪ್ರೀತಿಯನ್ನು ಪ್ರಕಟಿಸುತ್ತದೆ. ಆ ಪದವು ದೇವರೊಂದಿಗಿನ ನಮ್ಮ ಒಡಂಬಡಿಕೆಯನ್ನು ನೆನಪಿಸುತ್ತದೆ. ಯಾರಾದರೂ ಶಿಲುಬೆಯ ಸಮೀಪಕ್ಕೆ ಬಂದು, ಓ ಕರ್ತನೇ, ನೀನು ನನಗಾಗಿ ಪ್ರಾಣವನ್ನು ಸಮರ್ಪಿಸಿದ್ದಿ, ನೀನು ನನ್ನ ಪಾಪಗಳಿಗಾಗಿ ಪ್ರಾಣವನ್ನು ಕೊಟ್ಟಿರುವಿ, ಈಗ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ. ಆತನು ಕನಿಕರದಿಂದ ತುಂಬಿದವನು, ಕರುಣೆ ಮತ್ತು ಪ್ರೀತಿಯಿಂದ ತುಂಬಿದವನು ಮತ್ತು ವಿಮೋಚಿಸಲ್ಪಟ್ಟವನಾಗಿರುವ ವ್ಯಕ್ತಿಯೊಂದಿಗೆ ನಿತ್ಯತ್ವದ ಒಡಂಬಡಿಕೆಯಲ್ಲಿ ಪ್ರವೇಶಿಸುವವನು ಆಗಿದ್ದಾನೆ. ದೇವರು ಮನುಷ್ಯರ ಮೇಲೆ ಇರಿಸಿರುವ ಪ್ರೀತಿಯು ಶಾಶ್ವತವಾದದ್ದು ಮತ್ತು ಮಾರ್ಪಡದೇ ಇರುವಂಥದ್ದಾಗಿದೆ. ಅದನ್ನು ಯಾರು ಮುರಿಯಲು ಸಾಧ್ಯವಾಗುವುದಿಲ್ಲ. ನಾವು ಈ ಲೋಕದಲ್ಲಿ ಅನೇಕ ವಿಧವಾದ ಪ್ರೀತಿಗಳನ್ನು ನೋಡಿದ್ದೇವೆ. ಆದರೆ ಕಲ್ವಾರಿ ಕ್ರೂಜೆಯಲ್ಲಿ ತ್ಯಾಗಪೂರ್ವಕವಾಗಿ ಪ್ರಕಟವಾದ ಪ್ರೀತಿಯು ನಮ್ಮ ಹೃದಯಗಳನ್ನು ಕರಗಿಸುತ್ತದೆ. ಕಲ್ವಾರಿ ನಾಯಕನಾಗಿರುವ ಯೇಸು ಕ್ರಿಸ್ತನ ಪ್ರೀತಿಯನ್ನು ಬೇರೆ ಯಾವ ಪ್ರೀತಿಗೂ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಆ ಪುರುಷರಲ್ಲಿ ನನ್ನ ಕಾಂತನು ಹಾಗೆಯೇ ಇಷ್ಟನು. ನಾನು ನೆರಳಲ್ಲಿ ಕೂತು ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. ಪರಮಗೀತೆ 2ನೇ ಅಧ್ಯಾಯ 3ನೇ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಾಗ ಆತನು ಮನುಷ್ಯನ ಪ್ರೀತಿಗಾಗಿ ತವಕಿಸಿದನು. ಆತನ ಸ್ವಂತದವರು ಆತನನ್ನು ತಿರಸ್ಕರಿಸಿದರು. ಕೆಲವರು ಆತನನ್ನು ಪಾಪಿಗಳ ಸ್ನೇಹಿತನು ಎಂದು ಕರೆದರು. ಇನ್ನು ಕೆಲವರು ಈತನು ಬೆಲ್ಜೆಬೂಲನ ಸಹಾಯವನ್ನು ಪಡೆದಿದ್ದಾನೆ ಎಂದು ಹೇಳಿದರು. ಆತನ ಉಪದೇಶವು ಹಿಂಬಾಲಿಸಲು ತುಂಬ ಕಠಿಣವಾಗಿದೆ ಎಂದು ಸಹ ಹೇಳಿದರು. ಆತನು ನಡೆಯುವಾಗಲೂ ಯಾರೂ ಆತನ ಸಂಗಡ ಇರಲಿಲ್ಲ. ಯಾವಾಗಲೂ ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದರು. ಒಂದು ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನು ಶಿಷ್ಯರನ್ನು ಹೀಗೆ ಕೇಳಿದನು, ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ ಎಂದು ಕೇಳಲು, ಆತನು ಎಷ್ಟು ಮನಭಾರವುಳ್ಳವನಾಗಿ ಈ ಮಾತುಗಳನ್ನು ಆಡಿರಬಹುದೆಂದು ಸ್ವಲ್ಪ ಊಹಿಸಿ ನೋಡಿಕೊಳ್ಳಿರಿ. ಆತನು ಪ್ರೀತಿಯನ್ನು ನಮ್ಮಿಂದ ಹಿಂಪಡೆಯಲು ಬಯಸುತ್ತಾನೆ. ದೇವರು ಜಗದೋತ್ಪತ್ತಿಗಿಂತ ಮುಂಚಿತವಾಗಿಯೇ ನಮ್ಮನ್ನು ಪ್ರೀತಿಸಿದ್ದಾನೆ. ಆತನು ನಮ್ಮ ಸಲುವಾಗಿ ತನ್ನನ್ನೇ ಯಜ್ಞದ ಕುರಿಮರಿಯಾಗಿ ಸಮರ್ಪಿಸಿದನು. ಮನುಷ್ಯನನ್ನು ದೇವರು ತನ್ನ ವಿಶೇಷವಾದ ಪ್ರೀತಿಯಿಂದ ಸೃಷ್ಟಿ ಮಾಡಿದರೂ ನಾನು ಶಿಲುಬೆ ಮೇಲೆ ಇರುವಾಗಲೂ ತನ್ನ ಪ್ರೀತಿಯನ್ನು ತೋರ್ಪಡಿಸಿದನು. ಶಿಲುಬೆ ಮೇಲೆ ತನ್ನ ರಕ್ತವನ್ನು ನಮಗಾಗಿ ಸುರಿಸಿದನು ಹಾಗೂ ಆತನ ಶರೀರವನ್ನು ನಮಗಾಗಿ ಅರ್ಪಿಸಿದನು. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಶಿಲುಬೆ ಮೇಲೆ ಮಾತ್ರವೇ ಪ್ರೀತಿಸದೆ ನಿತ್ಯತ್ವಕ್ಕೂ ಪ್ರೀತಿಸುವನು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ
ಯೆರೆಮೀಯ 31 3ನೇ ವಚನ. ಈ ದಿನ ಓದುವ ದೇವರ ವಾಕ್ಯ: ಮುಂಜಾನೆ ಧರ್ಮೋಪದೇಶ ಕಾಂಡ 3 ಮತ್ತು 4ನೇ ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 32ರಿಂದ 52 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.